ಹಾಯ್ ಹೆಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಆಲ್ರೆಡಿ ನೀವು ತಮ್ಮಲ್ಲಿ ನೋಡಿರ್ತೀರಾ. ಕಮೆಂಟ್ಸ್ ಬರೋ ಅಂಥದ್ದು ಕೆಲವೊಂದಿಷ್ಟು ನನ್ನ ವೈರಲ್ ಆಗಿರೋ ವೀಡಿಯೋಸ್ಗಳಿಂದಲೇ ರೆಟಿನಾಲ್ 0.025% ಕ್ರೀಮ್ ಬಗ್ಗೆ ಜನ ನನಗೆ ತುಂಬ ಕಮೆಂಟ್ಸ್ ಆಗ್ತೀರಾ. ಸೊ ಈ ಒಂದು ವಿಡಿಯೋ ಎಷ್ಟೋ ಜನಕ್ಕೆ ಹೆಲ್ಪ್ ಆಗಬಹುದು ಅಂತ ಕಂಪ್ಲೀಟಾಗಿ ಆ ಒಂದು ಕ್ರೀಮ್ನ ಯಾವ ರೀತಿ ಯೂಸ್ ಮಾಡಬೇಕು ನೈಟ್ ಟೈಮಲ್ಲಿ ಅಂತ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಎಲ್ಲರೂ ಕೊನೆ ತನಕ ನೋಡಿ. ಮೇ ಬಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಎಲ್ಲ ಬೆನಿಫಿಟ್ಸ್ ಇದೆ ಈ ಕ್ರೀಮ್ ಬಗ್ಗೆ ಅಂತ ಫಸ್ಟು ತಿಳ್ಕೊಳ್ಳೋಣ ಬನ್ನಿ. ಹಾಗಾಗಿ ನಿಮ್ಮ ಪಿಂಪಲ್ಸ್ಗಳು ಕಡಿಮೆ ಆಗುವಂಥದ್ದು ಆ್ಯಂಡ್ ಆ್ಯಕ್ನಿ ಕಮ್ಮಿ ಆಗುವಂಥದ್ದು. ಪಿಂಪಲ್ಸ್ ಅನ್ನೋದಕ್ಕಿಂತ ಆ್ಯಕ್ನಿ ಕಮ್ಮಿ ಆಗುತ್ತೆ ಆ್ಯಂಡ್ ಪಿಂಪಲ್ಸ್ ಮಾರ್ಕ್ಸ್ ಇರುವಂಥದ್ದು, ಡಾರ್ಕ್ ಸ್ಪಾಟ್ಸ್ ಇರುವಂಥದ್ದು, ರಿಂಕಲ್ಸು ಆ್ಯಂಡ್ ನಿಮ್ಮ ಸ್ಕಿನ್ ಸಾಫ್ಟ್ ಆಗುವಂಥದ್ದು, ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಈ ಕ್ರೀಮ್ನ ಯೂಸ್ ಮಾಡೋದ್ರಿಂದ. ಬಟ್ ಇದನ್ನು ನೀವು ಕರೆಕ್ಟ್ ವೇಯಲ್ಲಿ ಯೂಸ್ ಮಾಡಬೇಕು. ತುಂಬ ಜನ ನನಗೆ ಕಮೆಂಟ್ಸ್ ಹಾಕ್ತಿರ್ತೀರ. ಸೊ ಕೆಲವೊಬ್ಬರಿಗೆ ಪಾಸಿಟಿವ್ ರಿವ್ಯೂ ಕೊಡ್ತೀರಾ, ಅಂದರೆ ನಿಮಗೆ ಪಾಸಿಟಿವ್ ಒಂದು ರಿಸಲ್ಟ್ ಸಿಕ್ಕಿರುತ್ತೆ. ಸೊ ಕೆಲವೊಬ್ಬರಿಗೆ ನೆಗೆಟಿವ್ ಕಮೆಂಟ್ ಹಾಕಿರ್ತೀರ, ಅಥವಾ ನಿಮಗೇನು ಕಂಪ್ಲೀಟಾಗಿ ಗೊತ್ತಿರಲ್ಲ, ನೀವು ರಾಂಗ್ ರೂಟಲ್ಲಿ ಯೂಸ್ ಮಾಡ್ತಾ ಇರ್ತೀರ. ಸೊ ಅದರಿಂದನೂ ಸಹ ನಿಮಗೆ ನೆಗೆಟಿವ್ ರಿಸಲ್ಟ್ ಬಂದಿರ್ಬೋದು. ಸೊ ಹಾಗಾಗಿ ಎಷ್ಟೋ ಜನಕ್ಕೆ ಎಷ್ಟೋ ಕನ್ಫ್ಯೂಷನ್ಸ್ ಇರುತ್ತೆ. ಯಾವುದೇ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತೀರಾ ಬಿಗಿನರ್ ಆಗಿ ಅಂದ್ರೂ, ಇವನ್ ನನಗೂ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿದಾಗ ಪಾಸಿಟಿವ್ ಬಂದಿದೆ, ನೆಗೆಟಿವೂ ಸಹ ರಿಸಲ್ಟ್ಸ್ ಬಂದಿದೆ. ಸೊ ಹಾಗಾಗಿ ಈ ಕ್ರೀಮ್ ಬಗ್ಗೆ ಪರ್ಟಿಕ್ಯುಲರಾಗಿ ಯಾರೆಲ್ಲ ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಆ್ಯಸ್ ಎ ಬಿಗಿನರ್ ಅವ್ರಿಗೆ ನಾನು ಗೈಡ್ ಮಾಡುವಂಥದ್ದು ನೈಟ್ ಟೈಮಲ್ಲಿ ಕರೆಕ್ಟ್ ವೇಯಲ್ಲಿ ರೆಟಿನಾಲ್ ಕ್ರೀಮ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದೀರಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆ್ಯಂಡ್ ನಾನು ಯಾವುದೇ ರೀಸೆಂಟ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಫಸ್ಟ್ ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ 0.025% ಕ್ರೀಮ್ದು ಬೆನಿಫಿಟ್ಸ್ ನಾನೆಲ್ಲ ಮುಂಚೆನೇ ಹೇಳಿದ್ದೀನಿ ವಿಡಿಯೋ ಬಿಗಿನಿಂಗಲ್ಲಿ. ಇನ್ನು ಯೂಸ್ ಮಾಡಬೇಕು ನೀವು ಆ್ಯಸ್ ಎ ಬಿಗಿನರ್ ಅಂತ ಇರೋರು ಆ್ಯಂಡ್ ಈ ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಇರೋರು ಯಾವ ರೀತಿ ನೈಟಲ್ಲಿ ಯೂಸ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ನೇದಾಗಿ ಕ್ಲೆನ್ಸಿಂಗ್, ತುಂಬಾ ಕ್ಲೆನ್ಸಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಯಾಕೆ ಅಂದರೆ ನೀವು ಯಾವುದೇ ಒಂದು ಕ್ರೀಮ್ಸ್ ಆಗಿರ್ಬೋದು, ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀರ ಅಂದಾಗ ನಿಮ್ಮ ಫೇಸ್ ಕ್ಲೀನಾಗಿರೋದು ತುಂಬಾ ಮುಖ್ಯ. ಸೊ ಹಾಗಾಗಿ ಒಂದು ಜೆಂಟಲ್ ಆಗಿರುವಂತಹ ಫೇಸ್ ವಾಶ್ನ, ಮೈಲ್ಡ್ ಆಗಿರೋ ಫೇಸ್ ವಾಶ್ನ, ಜೆಲ್ ಬೇಸ್ ಅಥವಾ ಆಯಿಲ್ ಬೇಸ್ ಅಂತಂದರೆ ನಿಮ್ಮ ಸ್ಕಿನ್ ಟೈಪ್ ಯಾವುದಿರುತ್ತೆ ಅದಕ್ಕೆ ಸೂಟ್ ಆಗೋಂಥ ಫೇಸ್ ವಾಶ್ನ ಯೂಸ್ ಮಾಡಿ ನಿಮ್ಮ ಫೇಸ್ನ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಅದಾದ ನಂತರ ಫೇಸ್ ವಾಶ್ ಆದಮೇಲೆ ನೀಟಾಗಿ ಒಂದು ಯಾವುದು ರೆಗ್ಯುಲರ್ ಆಗಿ ಟವಲ್ಸ್ ಎಲ್ಲ ಯೂಸ್ ಮಾಡ್ತೀರಾ ಅದು ಸಾಫ್ಟ್ ಇದ್ದಷ್ಟು ನಿಮ್ಮ ಸ್ಕಿನ್ಗೆ ಆರ್ಶ್ ಅನಿಸಲ್ಲ. ಎಷ್ಟು ಸಾಫ್ಟು ಉಲ್ಲನ್ ಟವಲ್ಸ್ಗಳು ಆ ಥರದ್ದೆಲ್ಲ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ರಫ್ ಆಗಿರುವಂಥದ್ದೆಲ್ಲ ಯೂಸ್ ಮಾಡಿದಾಗ ನಿಮಗೆ ಆ್ಯಕ್ನಿ ಇದ್ದರೆ, ಪಿಂಪಲ್ಸ್ ಇದ್ದರೆ ಅದು ತುಂಬ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ನೀವು ಆಫ್ಟರ್ ಫೇಸ್ ವಾಶ್ ಮಾಡಿದ್ಮೇಲೆ ಒಂದು 20 to 30 ಮಿನಿಟ್ಸ್ ಬಿಡಬೇಕಾಗುತ್ತೆ ನಿಮ್ಮ ಸ್ಕಿನ್ ಚೆನ್ನಾಗಿ ಡ್ರೈ ಆಗೋದಕ್ಕೆ. ಸೊ ಈ ಕ್ರೀಮ್ನ ಅಪ್ಲೈ ಮಾಡುವಾಗ ನಿಮ್ಮ ಒಂದು ಫೇಸ್ ವೆಟ್ ಇರಬಾರ್ದು, ಇದು ನಿಮಗೆ ಚೆನ್ನಾಗಿ ನೆನಪಿರಬೇಕು. ತುಂಬ ಜನ ಕಮೆಂಟ್ಸ್ ಆಗ್ತಿರ್ತೀರ ಅಂತಲೇ ನಾನು ಒಂದು ಕರೆಕ್ಟು ವೇಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರೂ ಸಹ ಮಧ್ಯದಲ್ಲಿ ಸ್ಕಿಪ್ ಮಾಡಿ ಹೋಗಬೇಡಿ. ಬಿಕಾಸ್ ನೀವು ಒಂದು ಸ್ಟೆಪ್ನ ಮಿಸ್ ಮಾಡಿಕೊಂಡು ನಿಮ್ಮ ರಿಸಲ್ಟ್ ವೇರಿಯೇಷನ್ ಆಗುವಂತಹ ಚಾನ್ಸಸ್ ಇರುತ್ತೆ. ಕ್ಲೆನ್ಸಿಂಗ್ ಆದಮೇಲೆ ನೀವು 20 to 30 ಮಿನಿಟ್ಸ್ ಬಿಟ್ಟು ನಿಮ್ಮ ಸ್ಕಿನ್ ಡ್ರೈ ಆದಮೇಲೆ ಈ ಒಂದು ಕ್ರೀಮ್ದು ಯಾವ ರೀತಿ ಯೂಸ್ ಮಾಡೋವಂಥದ್ದು. ಫಸ್ಟು ಬಿಗಿನರ್ ಆಗಿ ಅಥವಾ ನೀವು ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಈ ಕ್ರೀಮ್ ಬಗ್ಗೆ ನಿಮ್ಗೆ ಏನೇ ಮಾಹಿತಿ ಗೊತ್ತಿಲ್ಲ ಅಂತಂದ್ರೂ ಫಸ್ಟು ನೀವು ಈ ಕ್ರೀಮ್ ಅಂತಲ್ಲ ಯಾವುದೇ ಕ್ರೀಮ್ನ ಬಳಸಿ ಒಂದು ಪೀ ಸೈಜಷ್ಟು ತೊಗೊಬೇಕಾಗುತ್ತೆ. ಎಸ್ಪೆಷಲಿ ಈ ಕ್ರೀಮ್ನ ಒಂದು ಇಷ್ಟು ಡ್ರಾಪಷ್ಟು ಅಮೌಂಟಲ್ಲಿ ರೆಡ್ ಚೀಕ್ಸ್ ಮತ್ತು ಚಿನ್ ಆ್ಯಂಡ್ ನೋಸ್ ಏರಿಯಾ ಮೇಲೆ ಲೈಟಾಗಿ ಒಂದೊಂದು ಡಾಟ್ ಇಟ್ಕೊಂಡು ನೀಟಾಗಿ ನಿಮ್ಮ ಆಲ್ ಓವರ್ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಅದು ತುಂಬ ತಿನ್ ಲೇಯರ್ ಇರಲಿ. ಸೊ ತುಂಬ ತಿಕ್ಕಾಗಿ ಅಪ್ಲೈ ಮಾಡಿದ ತಕ್ಷಣ ಬೇಗ ರಿಸಲ್ಟ್ ಸಿಗುತ್ತೆ, ಬೇಗ ಎಫೆಕ್ಟ್ ಕೊಡುತ್ತೆ ಅಂತ ಭಾವಿಸ್ಬೇಡಿ. ಇಟ್ ಟುಕ್ ಸಮ್ ಟೈಮ್, ಅದಕ್ಕೆ ಅದರದ್ದೇ ಆದಂತಹ ಟೈಮ್ ಬೇಕಾಗುತ್ತೆ. ಸೊ ನಿಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆಗಬೇಕಾಗಿ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಸ್ಟಾರ್ಟಿಂಗ್. ಸೊ ಎಲ್ಲ ಆಲ್ ಓವರ್ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ನೀವು ಈ ಕ್ರೀಮ್ನ ಯೂಸ್ ಮಾಡ್ತೀರಾ ಅಂತಂದಾಗ ಸೆನ್ಸಿಟಿವ್ ಏರಿಯಾಸ್ಗಳಲ್ಲಿ ಅವಾಯ್ಡ್ ಮಾಡಬೇಕು. ಲೈಕ್ ಅಂತಂದರೆ ಫುಲ್ ಅರೌಂಡ್ ಐಸ್ ಕೆಳಗೆ ಆ್ಯಂಡ್ ನೋಟ್ ಸೈಡ್, ಈ ಸೈಡ್ಗಳಲ್ಲಿ ಆ್ಯಂಡ್ ಲಿಪ್ಸ್ ಅರೌಂಡ್ ಎಲ್ಲನೂ ತುಂಬ ಸೆನ್ಸಿಟಿವ್ ಇರುತ್ತೆ ಏರಿಯಾ. ಸೊ ಈ ಎಲ್ಲ ಏರಿಯಾಸ್ಗಳಲ್ಲಿ ಬಿಟ್ಟು ಇನ್ನೆಲ್ಲಿ ಬಾಕಿ ಸ್ಪೇಸ್ ಇದೆ ನಿಮ್ಮ ಫೇಸು ಅಲ್ಲಿ ಮಾತ್ರ ಅಪ್ಲೈ ಮಾಡಿ ಈ ಕ್ರೀಮ್ನ. ಬಿಕಾಸ್ ಯಾಕೆ ಅಂದರೆ ಸೆನ್ಸಿಟಿವ್ ಏರಿಯಾಸ್ ಇರೋದ್ರಿಂದ ಇದರಲ್ಲಿ ಕೆಮಿಕಲ್ಸ್ ಆ್ಯಡ್ ಇರೋಗಿ ಅದು ಆಗಿ ನಿಮ್ಮ ಒಂದು
ಏನು ಹೇಳ್ತೀವಿ ಕಣ್ಣು ಮೂಗು ಅಥವಾ ಲಿಪ್ಸ್ಗಳ ಮೇಲೆ ತುಂಬಾ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇದೆ. ಸೊ ಆದಷ್ಟು ಈ ವಿಷಯಗಳ ಬಗ್ಗೆ ನಿಮಗೆ ಜೊತೆಯಾಗಿ ನೀವು ಇರಬೇಕಾಗುತ್ತೆ. ಥರ್ಡ್ ಸ್ಟೆಪ್ ಬಂದುಬಿಟ್ಟು ಮಾಯ್ಶ್ಚರೈಸರ್ ಈಸ್ ಮ್ಯಾಂಡೇಟರಿ ಅಂತಲೇ ಹೇಳ್ಬೋದು. ಬಿಕಾಸ್ ನಿಮ್ಮ ಸ್ಕಿನ್ ಈ ಒಂದು ಕ್ರೀಮ್ಸ್ಗಳನ್ನ ಯೂಸ್ ಮಾಡಿದಾಗ ಏನೆಲ್ಲ ಎಫೆಕ್ಟ್ ಮಾಡಬಹುದು ಅಂತ ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಮಾಯ್ಶ್ಚರೈಸೇಷನ್ ಈಸ್ ಕಂಪಲ್ಸರಿ. ಲೈಕ್ ಅಂದರೆ ಈಗ ನಿಮ್ಮ ಸ್ಕಿನ್ ಟೈಪ್ನ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಆಯಿಲಿ, ಡ್ರೈ, ನಾರ್ಮಲ್ ಅಥವಾ ಸೆನ್ಸಿಟಿವ್. ಸೊ ನಿಮ್ಮ ಸ್ಕಿನ್ ಟೈಪ್ಗೆ ಮ್ಯಾಚ್ ಆಗುವಂತಹ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳಿ. ಈ ಕ್ರೀಮ್ನ ಅಪ್ಲೈ ಮಾಡಿಕೊಂಡು ಒಂದು 20 ಮಿನಿಟ್ಸ್ ಅಥವಾ ಒಂದು 15 ಮಿನಿಟ್ಸ್ ಬಿಟ್ಟು ನೀವು ಒಂದು ನಿಮ್ಮ ಪರ್ಟಿಕ್ಯುಲರ್ ಮಾಯ್ಶ್ಚರೈಸರ್ ಏನಿರುತ್ತೆ ಅದನ್ನು ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಇಫ್ ಇನ್ ಕೇಸ್ ಸೆನ್ಸಿಟಿವ್ ಅನಿಸಿದ್ರೆ ಸ್ಯಾಂಡ್ವಿಚ್ ಮೆಥಡ್ನ ಫಾಲೋ ಮಾಡಿ. ಸ್ಯಾಂಡ್ವಿಚ್ ಮೆಥಡ್ ಮೀನ್ಸ್ ಮಾಯ್ಶ್ಚರೈಸರ್ನ ಫಸ್ಟು ಅಪ್ಲೈ ಮಾಡಿಕೊಂಡು ಫೇಸ್ ವಾಶ್ ಆಗಿ 20 ಮಿನಿಟ್ಸ್ ಆದಮೇಲೆ ಮತ್ತೆ ಒಂದು 10 ಮಿನಿಟ್ಸ್ ಗ್ಯಾಪ್ ಕೊಟ್ಟು ರೆಟಿನಾಲ್ ಕ್ರೀಮ್ನ ಅಪ್ಲೈ ಮಾಡಿಕೊಂಡು ಅದಾದ ನಂತರ ಒಂದು 10 ಮಿನಿಟ್ಸ್ ಗ್ಯಾಪ್ ಕೊಟ್ಟು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡುವಂಥದ್ದನ್ನು ಸ್ಯಾಂಡ್ವಿಚ್ ಮೆಥಡ್ ಅಂತ ಹೇಳ್ತೀವಿ. ಆ್ಯಂಡ್ ಸೊ ಈ ಒಂದು ರೂಟೀನ್ನ ಫಾಲೋ ಮಾಡಿ. ಆ್ಯಂಡ್ ಫೋರ್ತ್ ಸ್ಟೆಪ್ ಬಂದುಬಿಟ್ಟು ಮೇಯ್ನಾಗಿ ಇದನ್ನೇ ನೀವು ತಿಳ್ಕೊಬೇಕು. ಸೊ ಏನೆಲ್ಲ ರೀಸನ್ಸ್ಗಳಿಂದ ನಿಮ್ಮ ಸ್ಕಿನ್ ಈ ಕ್ರೀಮ್ನ ಯೂಸ್ ಮಾಡೋದ್ರಿಂದ ಡ್ರೈ ಆಗ್ತಿದೆ, ರೆಡ್ ಆಗ್ತಿದೆ, ವಾಟ್ ಎವರ್ ನನಗೆ ತುಂಬಾ ಪ್ರಾಬ್ಲಮ್ಸ್ಗಳದ್ದು ಅಥವಾ ಸ್ಟಾರ್ಟಿಂಗಲ್ಲಿ ಭಯ ಆಗುತ್ತೆ ನಿಮಗೆ ಏನೆಲ್ಲ ಎಫೆಕ್ಟ್ಸ್ ಆಗುತ್ತೆ ಬ್ಯಾಡಾಗಿ ಅನ್ನೋದನ್ನು ಈ ಮೈನ್ ಫೋರ್ತ್ ಸ್ಟೆಪ್ಪಲ್ಲಿ ತಿಳಿಸ್ತೀನಿ. ಸೊ ಬಿಕಾಸ್ ಯಾಕೆ ಅಂದರೆ ನಂಗೆ ತುಂಬ ಕಮೆಂಟ್ಸ್ ಬಂದಿದ್ದು ಈ ಉದ್ದೇಶಕ್ಕೇ ನಾನು ಈ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದು. ಕರೆಕ್ಟ್ ವೇಯಲ್ಲಿ ನೀವು ಯೂಸ್ ಮಾಡಿದಾಗ ಸ್ಟಾರ್ಟಿಂಗಲ್ಲೂ ನಿಮಗೆ ಯಾವ ರೀತಿ ಎಫೆಕ್ಟ್ಸ್ ಆಗುತ್ತೆ ಅನ್ನೋದನ್ನು ನಾನು ಹೇಳಬೇಕು. ಬರೀ ರಿಸಲ್ಟ್ ಗುಡ್ಡಾಗೆ ಕೊಡುತ್ತೆ ಅಂತಲೂ ಅಲ್ಲ. ಸ್ಟಾರ್ಟಿಂಗ್ ಎಫೆಕ್ಟ್ಸ್ನು ಈಗ ನೀವು ಯೂಸ್ ಮಾಡ್ತೀರಾ ಆ್ಯಸ್ ಎ ಬಿಗಿನರ್ಗೆ, ಆವಾಗ ನಿಮಗೆ ಸಡನ್ನಾಗಿ ಅದು ಅಡ್ಜಸ್ಟ್ ಆಗೋಲ್ಲ. ಸೊ ಫೋರ್ತ್ ಸ್ಟೆಪ್ಪಲ್ಲಿ ನಾನು ಏನೆಲ್ಲ ಎಫೆಕ್ಟ್ಸ್ ಆಗುತ್ತೆ ಬ್ಯಾಡಾಗಿ ನಿಮ್ಮ ಸ್ಕಿನ್ ಮೇಲೆ ಅಂತ ತಿಳಿಸ್ಕೊಡ್ತೀನಿ. ಫಸ್ಟು ನಿಮ್ಮ ಸ್ಕಿನ್ನಲ್ಲಿ ಸ್ವಲ್ಪ ರೆಡ್ನೆಸ್ ಆಗೋದು ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅದು ನಿಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆಗಬೇಕಲ್ಲ, ಸೊ ಹಾಗಾಗಿ ಆ್ಯಂಡ್ ಸ್ವಲ್ಪ ಪೀಲಿಂಗೂ ಸಹ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಸ್ವಲ್ಪ ಡ್ರೈನೆಸ್ ಆಗುವಂಥದ್ದು ಈ ಎಲ್ಲ ಒಂದು ಬ್ಯಾಡ್ ಎಫೆಕ್ಟ್ಸ್ಗಳು ನಿಮ್ಮ ಸ್ಕಿನ್ ಮೇಲೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅರ್ಲಿ ನಾರ್ಮಲ್ 2 to 3 ವೀಕ್ಸಲ್ಲಿ ಇದೆಲ್ಲ ನಿಮಗೆ ಸ್ಟಾರ್ಟಿಂಗಲ್ಲಿ ಎಫೆಕ್ಟ್ ಆಗುವಂಥದ್ದು. ಸೊ ಏನೂ ಇಶ್ಯೂಸ್ ಇಲ್ಲ, ಹೆದ್ರುಕೊಳ್ಬೇಡಿ. ಸೊ ಹಿಂಗೆ ಆಯಿತು ಅಂತ ಫಸ್ಟದಾಗಿ ಅದು ನಿಮ್ಗೆ ಅಡ್ಜಸ್ಟ್ ಆಗೋ ತನಕ ಬ್ಯಾಡಾಗಿ ಅದು ಒಂದು ರಿಸಲ್ಟ್ನ ಕೊಡುತ್ತೆ. ಆ್ಯಂಡ್ ದೆನ್ ಅದು ಅಡ್ಜಸ್ಟ್ ಆದಮೇಲೆ ಗುಡ್ ರಿಸಲ್ಟ್ ಸಿಗುವಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್ ಯಾವ ಟೈಮಲ್ಲಿ ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಬೇಕು ಅಂತ. ಅಂದರೆ ಇವಾಗ ಆ್ಯಸ್ ಎ ಬಿಗಿನರ್ ಆಗಿ ನೀವು ವೀಕ್ಲಿ ಎಷ್ಟು ಟೈಮ್ ಅಥವಾ ಯಾವ ಟೈಮಲ್ಲಿ ಹೀಗೆ ನಿಮ್ಮ ಸ್ಕಿನ್ ಟೈಪ್ ಮೇಲೆ ಅದನ್ನು ತಿಳಿಸ್ಕೊಡ್ತೀನಿ. ಆ್ಯಸ್ ಎ ಬಿಗಿನರ್ ಆಗಿದ್ದರೆ ನೀವು ಈ ಕ್ರೀಮ್ ಯೂಸ್ ಮಾಡೋದಕ್ಕೆ ಡೈಲಿ ಯೂಸ್ ಮಾಡಬೇಡಿ. ಸ್ಕಿನ್ಗೆ ಅದು ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತಗೊಳುತ್ತೆ. ಫಸ್ಟು ವೀಕಲ್ಲಿ ನೀವು ಅಂದರೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಆದಾಗ ವೀಕ್ಲಿ 2 ಅಥವಾ 3 ಟೈಮ್ಸ್ ಅಷ್ಟೇ ಯೂಸ್ ಮಾಡಿ. ಅಂದರೆ 2 to 3 ನೈಟ್ಸ್ ಅಂದರೆ 2 days ಒನ್ಸು ನೀವು ನೈಟ್ಸಲ್ಲಿ ಯೂಸ್ ಮಾಡಿ. ಆ್ಯಂಡ್ ದೆನ್ ನಿಮಗೆ ಸ್ವಲ್ಪ ಸ್ಕಿನ್ಗೆ ಅಡ್ಜಸ್ಟ್ ಆಗ್ತಾ ಬರ್ತಿದೆ ಅಂತ ಅಂದಾಗ ಆಲ್ಟರ್ನೇಟಿವ್ ಡೇಸಲ್ಲಿ ಅಂದರೆ 1 ಡೇ ಬಿಟ್ಟು 1 ಡೇ ನೈಟಲ್ಲಿ ಮಾತ್ರ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಡೈಲಿ ಯಾರೂ ಯೂಸ್ ಮಾಡಬೇಡಿ ಆ್ಯಸ್ ಎ ಬಿಗಿನರ್ ಆಗಿ. ಇದು ನೆನಪಿರಬೇಕು ಚೆನ್ನಾಗಿ. ಯಾಕೆ ಅಂತಂದರೆ ಕೆಲವೊಬ್ಬರು ಬೇಗ ರಿಸಲ್ಟ್ ಸಿಗಲಿ ಅಂತ ಡೈಲಿನೂ ಯೂಸ್ ಮಾಡಿಬಿಡ್ತಾರೆ. ಈ ರೂಲ್ಸ್ಗಳು ಏನೇನು ಫಾಲೋ ಮಾಡಬೇಕು ಅದು ಯಾವುದೂ ನೀವು ನೋಡೇ ಇರೋಲ್ಲ ಕೊನೆ ತನಕ ವೀಡಿಯೋದಲ್ಲಿ ಇದೀನಿ. ಆ್ಯಸ್ ಎ ಬಿಗಿನರ್ ನೀವು ಡೈಲಿ ಯೂಸ್ ಮಾಡಬೇಡಿ. ನಾನು ಹೇಳಿದಾಗೆ ವೀಕ್ಲಿ 2 or 3 ಟೈಮ್ಸ್ ಯೂಸ್ ಮಾಡಿ. ಸ್ಕಿನ್ಗೆ ಅಡ್ಜಸ್ಟ್ ಆದಮೇಲೆ ಆಲ್ಟರ್ನೇಟಿವ್ ನೈಟ್ಸಲ್ಲಿ ಡೇಸ್ಗಳಲ್ಲಿ ನೀವು ಯೂಸ್ ಮಾಡ್ಬೋದು. ಸೊ ಇಂಪಾರ್ಟೆಂಟ್ ರೂಲ್ಸ್ಗಳನ್ನ ನೀವು ಫಾಲೋ ಮಾಡಲೇಬೇಕು ಈ ಕ್ರೀಮ್ನ ಎಸ್ಪೆಷಲಿ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ. ಸೊ ಜಾಸ್ತಿ ಕ್ವಾಂಟಿಟಿಲಿ ಯೂಸ್ ಮಾಡಿ ಜಾಸ್ತಿ ಬೇಗ ರಿಸಲ್ಟ್ ಸಿಗುತ್ತೆ ಅದೆಲ್ಲ ರಾಂಗ್. ಇದು ಇರಿಟೇಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ್ಯಂಡ್ ದೆನ್ ನೀವು ಈ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತಂದಾಗ ಆ್ಯಂಡ್ ಜಾಸ್ತಿ ಸ್ಕ್ರಬ್ ಮಾಡುವಂಥದ್ದು ನಿಮ್ಮ ಫೇಸ್ಗೆ ಅಥವಾ ಬೇರೆ ಬೇರೆ ರೀತಿ ಸೆರಮ್ಸ್ ಯೂಸ್ ಮಾಡೋದು, ಎಸ್ಪೆಷಲಿ ವಿಟಮಿನ್ ಸಿ ಸೆರಮ್ಸ್ ಅಥವಾ ಲೈಕ್ ಬೇರೆ ರೀತಿ ಒಂದು ಕ್ರೀಮ್ಸ್ಗಳನ್ನ ಕೆಮಿಕಲ್ಸ್ ಕ್ರೀಮ್ಸ್ಗಳನ್ನ ಯೂಸ್ ಮಾಡೋದು ಮಾಡಬಾರ್ದು. ಇದು ಮೇಯ್ನಾಗಿ ಇಂಪಾರ್ಟೆಂಟ್ ರೂಲ್ಸ್ ಅಂತಲೇ ಹೇಳ್ತೀನಿ. ಸೊ ಇದೆಲ್ಲ ಯಾಕೆ ಅಂತಂದರೆ ಇದರಲ್ಲಿ ಇರೋವಂಥ ಕೆಮಿಕಲ್ಸೇ ಬೇರೆ, ಇನ್ನೊಂದು ಪ್ರಾಡಕ್ಟಲ್ಲಿ ಅಥವಾ ಸೆರಮ್ಸ್ಗಳಲ್ಲಿರೋ ಕೆಮಿಕಲ್ಸ್ ಬೇರೆ ಆಗಿರುತ್ತೆ. ಅದೆರಡು ಕಂಬೈನ್ ಆದಾಗ ನಿಮ್ಮ ಸ್ಕಿನ್ ತುಂಬಾ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಆದಷ್ಟು ಪರ್ಟಿಕ್ಯುಲರಾಗಿ ಒಂದು ಪ್ರಾಡಕ್ಟ್ ಅಥವಾ ಒಂದು ಕ್ರೀಮ್ನ ಅಷ್ಟೇ ಯೂಸ್ ಮಾಡಿ ಯಾವುದನ್ನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದು ನಿಮಗೆ ಚೆನ್ನಾಗಿ ನೆನಪಿರಲಿ. ಆ್ಯಂಡ್ ಈ ಒಂದು ಕ್ರೀಮ್ನ ಯೂಸ್ ಮಾಡಿದ್ಮೇಲೆ 6th ನಿಮಗೆ ಯಾವ ರೀತಿ ರಿಸಲ್ಟ್ ಸಿಗುತ್ತೆ ಅಂತ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ 3 to 4 ವೀಕ್ಸ್ ಅಂದರೆ ಅರೌಂಡ್ ಒಂದು 20 to 30 ಡೇಸ್ 1 ಮಂತಲ್ಲಿ ನಿಮಗೆ ಆ್ಯಕ್ನಿ ಕಂಟ್ರೋಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ದೆನ್ ನಿಮಗೆ 4 to 6 ವೀಕ್ಸಲ್ಲಿ ಅಂದರೆ 1 ಮಂತ್ ಆಫ್ಟರ್
1.5 ಮಂತಲ್ಲಿ ನಿಮಗೆ ಸ್ವಲ್ಪ ಡಾರ್ಕ್ ಸ್ಪಾಟ್ಸ್ಗಳು ಕಮ್ಮಿ ಆಗೋದು ಗೊತ್ತಾಗುತ್ತೆ ಆ್ಯಂಡ್ ಆಯಿಲ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಸೊ ಅರೌಂಡ್ ನಿಮಗೆ 8 ವೀಕ್ಸಲ್ಲಿ ನಿಮಗೆ ಸ್ಕಿನ್ ಸಾಫ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕಂಪ್ಲೀಟಾಗಿ ನಿಮ್ಮ ಆ್ಯಕ್ನಿ ಮಾರ್ಕ್ಸ್ಗಳು ಡಾರ್ಕ್ ಸ್ಪಾಟ್ಸ್ಗಳು ತುಂಬ ಫೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಪೇಷನ್ಸ್ ಇಟ್ಕೊಂಡು ಇಷ್ಟು ವೀಕ್ಸಲ್ಲಿ ನೀವು ರೆಗ್ಯುಲರ್ ಆಗಿ ಕ್ರೀಮ್ನ ಯೂಸ್ ಮಾಡಿದ್ರೆ ಮಾತ್ರ ನಿಮಗೆ ಒಂದು ಬೆಸ್ಟ್ ರಿಸಲ್ಟ್ ಸಿಗುವಂಥದ್ದು. 1 to 2 ವೀಕ್ಸಲ್ಲಿ ನನಗೆ ರಿಸಲ್ಟ್ ಬಂದಿಲ್ಲ, ಹಿಂಗಾಯಿತು ಆ ಥರದ್ದೆಲ್ಲ ಕಮೆಂಟ್ಸ್ ಹಾಕಿ ನಿಮಗೆ ಡೌಟ್ ಇದ್ದರೆ ಬೇಡ ಅಂತ ಹೇಳಲ್ಲ, ಬಟ್ ತುಂಬ ಹೆದರೋ ಅವಶ್ಯಕತೆ ಏನಿಲ್ಲ. ಸೊ ಯಾವುದೇ ಒಂದು ಕ್ರೀಮ್ ರಿಸಲ್ಟ್ ಕೊಡಬೇಕು ಅಂದರೆ ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ, ಒಂದು ಪರ್ಟಿಕ್ಯುಲರ್ ಸ್ಕಿನ್ ಕೇರ್ ತುಂಬ ಮುಖ್ಯ. ಆ್ಯಂಡ್ ನೀವು ಇದ್ರ ಜೊತೆ ಯಾವ ರೀತಿ ನಿಮ್ಮ ಒಂದು ಹ್ಯಾಬಿಟ್ಸ್ಗಳನ್ನ ಮೇಂಟೈನ್ ಮಾಡ್ತೀರಾ, ಲೈಕ್ ಫುಡ್ ವಿಷಯದಲ್ಲಾಗಿರ್ಬೋದು, ವಾಟರ್ ಇಂಟ್ಯಾಕ್ಟ್ ಮಾಡೋವಂಥದ್ದು, ನೀವು ಓಡಾಡುವಾಗ, ಇದೆಲ್ಲನೂ ಮ್ಯಾಟರ್ ಆಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಾನು ತಿಳಿಸ್ಬೇಕಾಗಿರೋಂತಹ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂದರೆ ಇವಾಗ ಹೇಳೋ ಪಾಯಿಂಟ್, ಇದನ್ನು ನೀವು ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳೇಬೇಕು. ಇದನ್ನು ಯೂಸ್ ಮಾಡ್ತೀರಾ ನೈಟ್ ಟೈಮ್ಗಳಲ್ಲಿ ಅಂತಂದರೆ ಆಫ್ಟರ್ ಡೇ ನೀವು ಏನು ಮಾಡಬೇಕು ಅಂತಂದರೆ, ಸೊ ಡೈಲಿ ರೂಟೀನಲ್ಲಿ ನಿಮ್ಮ ಡೇ ಟೈಮ್ ಸ್ಕಿನ್ ಕೇರ್ ಯಾವ ರೀತಿ ಇರಬೇಕು ಅಂದರೆ, ಆ್ಯಸ್ ಯೂಶ್ವಲ್ ನಿಮ್ಮ ಒಂದು ಸ್ಕಿನ್ ಟೈಪು, ನಿಮ್ಮ ರೆಗ್ಯುಲರ್ ಫೇಸ್ ವಾಶ್ ಏನಿದೆ ಅದರಲ್ಲಿ ನೀಟಾಗಿ ನಿಮ್ಮ ಫೇಸ್ನ ವಾಶ್ ಮಾಡಿಕೊಂಡು ನಿಮ್ಮ ರೆಗ್ಯುಲರ್ ಒಂದು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತೀರಾ. ಅದಾದ ನಂತರ ಈ ಕ್ರೀಮಿಂದ ನಿಮಗೆ ಏನೇ ಒಂದು ಡ್ಯಾಮೇಜ್ ಆಗಬಾರ್ದು ನಿಮ್ಮ ಸ್ಕಿನ್ ಮೇಲೆ, ಫೇಸ್ ಮೇಲೆ ಅಂತ ಅನ್ನೋರು ಪರ್ಟಿಕ್ಯುಲರಾಗಿ ಈ ಕ್ರೀಮ್ ಅಂತಲ್ಲ ಯಾವುದೇ ಕೆಮಿಕಲ್ ಕ್ರೀಮ್ಸ್ನ ಯೂಸ್ ಮಾಡಿ ಸನ್ಸ್ಕ್ರೀನ್ ಈಸ್ ಮಸ್ಟ್ ಆ್ಯಂಡ್ ಶುಡ್. ನಿಮ್ಮ ಒಂದು ಸ್ಕಿನ್ ಟೈಪ್ ಯಾವುದು ಅಂತ ಕರೆಕ್ಟಾಗಿ ತಿಳ್ಕೊಂಡು ಅದಕ್ಕೆ ಮ್ಯಾಚ್ ಆಗುವಂಥ ಇಂಗ್ರೀಡಿಯೆಂಟ್ಸ್ ಇರುವಂತಹ ಸನ್ಸ್ಕ್ರೀನ್ನ ಬಳಸಲೇಬೇಕಾಗುತ್ತೆ. ಅದು ಮಸ್ಟ್ ಆ್ಯಂಡ್ ಶುಡ್ಡಾಗಿ SPF 30+ ಇರಲೇಬೇಕು. ಸೊ ಅದಕ್ಕಿಂತ ಕಮ್ಮಿ SPF ಇರೋದನ್ನು ಯೂಸ್ ಮಾಡಬೇಡಿ. ತುಂಬಾ ಬ್ರ್ಯಾಂಡ್ಸ್ಗಳಲ್ಲಿ ತುಂಬ ಅವೈಲಬಲ್ ಸಿಗುತ್ತೆ, ಬಡ್ಜೆಟ್ಟಿಂದ ಹೈ ಎಂಡ್ ಬಡ್ಜೆಟ್ ತನಕನೂ ಇದೆ. ಸೊ ನೀವು ಆನ್ಲೈನಲ್ಲಿ ನೈಕಾ, ಪರ್ಪಲ್ ಆ್ಯಪ್ ಅಥವಾ ಸ್ಕಿನ್ ಕೇರ್ ಸ್ಟೋರ್ಸ್ಗಳಲ್ಲೆಲ್ಲ ನೀವು ಬೇಕಾದರೆ ಹೋದರೆ ನಿಮ್ಮ ಸ್ಕಿನ್ನ ಟೆಸ್ಟ್ ಮಾಡಿಕೊಂಡು ಅವರೇನು ಸಜೆಸ್ಟ್ ಮಾಡ್ತಾರೆ, ಹೋಗ್ಬಿಟ್ಟು ಸ್ಕಿನ್ ಟೈಪ್ಗೆ ಸೂಟ್ ಆಗೋ ಸನ್ಸ್ಕ್ರೀನ್ನ ಬೈ ಮಾಡಿ ರೆಗ್ಯುಲರಾಗಿ ನಿಮ್ಮ ಒಂದು ಮಾಯ್ಶ್ಚರೈಸೇಷನ್ ಸ್ಟೆಪ್ ಆದಮೇಲೆ ಸನ್ಸ್ಕ್ರೀನ್ನ SPFನ ಹಾಕಲೇಬೇಕಾಗುತ್ತೆ. ಸೊ ನಿಮಗೆ ಏನಾದರೂ ಲಾಂಗ್ ಲಾಸ್ಟಿಂಗ್ ಅನಿಸಲ್ಲ ನಿಮಗೆ SPF ಆ ಒಂದು ಪರ್ಟಿಕ್ಯುಲರ್ದು ಅಂತಂದರೆ 3 hours ಒನ್ಸು ನೀವು ಬೇಕಾದರೆ ಮತ್ತೆ ಅಪ್ಲೈ ಮಾಡ್ಬೋದು ಸನ್ಸ್ಕ್ರೀನ್ನ, ದೇರ್ ಇಸ್ ನೋ ಪ್ರಾಬ್ಲಮ್. ನೀವೇನಾದರೂ ಈ ಕ್ರೀಮ್ಸ್ನ ಯೂಸ್ ಮಾಡಿ ಸನ್ಸ್ಕ್ರೀನ್ನ ಡೇ ಟೈಮಲ್ಲಿ ಯೂಸ್ ಮಾಡಲಿಲ್ಲ ಅಂದರೆ ಹಾರ್ಶ್ ಕೆಮಿಕಲ್ಸ್ ಇರೋ ಅಂಥದ್ದು ನೈಟೆಲ್ಲ ನಿಮ್ಮ ಸ್ಕಿನ್ಗೆ ಅಬ್ಸರ್ವ್ ಆಗಿ ಹೊತ್ತು ನೀವು ಸನ್ ಎಕ್ಸ್ಪ್ಲೋಜರ್ಗೆ ಹೋದಾಗ ತುಂಬಾ ಡ್ಯಾಮೇಜ್ ನೆನಪಿರಲಿ ಅಂತ ತಿಳಿಸ್ತಾ, ಸೊ ಬೆಸ್ಟ್ ರಿಸಲ್ಟ್ಗೆ ಈ ಎಲ್ಲ ಸ್ಕಿನ್ ಕೇರ್ ಸ್ಟೆಪ್ಸ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೊ ಮಚ್. ಇದೇ ರೀತಿ ಹೆಚ್ಚಿನ ಪ್ರಾಡಕ್ಟ್ ರಿವ್ಯೂಸ್ಗೆ ಆ್ಯಂಡ್ ಇನ್ಫಾರ್ಮೇಷನ್ಗೆ ನನ್ನ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ.